ಪೂಜ್ಯ ಗುರುಗಳಿಗೆ, ವೇದಿಕೆಯ ಮೇಲಿರುವ ಗಣ್ಯರಿಗೆ ಮತ್ತು ಸರ್ವ ಶರಣೆಯರು ಹಾಗೂ ಮಹನೀಯರು ಮತ್ತು ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ಸಾಹಿತ್ಯ ಮತ್ತು ಶಿಕ್ಷಣ ಎನ್ನುವ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ನನಗೆ ತಿಳಿಸಿದ್ರು ಭಾಳ ಸಂತೋಷದಿಂದ ಈ ವೇದಿಕೆಗೆ ಬಂದಿದ್ದೇನೆ. ಯಾರದ್ದೋ ಮನೆಯ ಆಳುಗಳಾಗಿ ಎಲ್ಲಿಯೋ ದಿಕ್ಕಿಲ್ಲದವರಾಗಿ ಬದುಕಬೇಕಾಗಿದ್ದಂತಹ ಹತ್ತಾರು ಸಾವಿರ ಹಳ್ಳಿಗಳಿಗೆ ತರಳಬಾಳು ಸಂಸ್ಥೆ ಶಿಕ್ಷಣವನ್ನು ಕೊಟ್ಟು ಹಾಗೆ ಅನೇಕ ಫಲಾನುಭವಿಗಳು ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಲಿಕ್ಕೆ ಕಾರಣ ಆಗಿದೆ. ಆ ಸಂಸ್ಥೆಗೆ ನಾನು ಒಂದು ಶರಣನ್ನು ಹೇಳಲಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೇನೆ. ಆ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಒಬ್ಬ. ಶಿಕ್ಷಣ ಒಂದು ನಾಟಕದಲ್ಲಿ ನಾನು ನಿತ್ಯ ಸಚಿವ ಅಂತ KV ಶಂಕರೇಗೌಡರ ನಾಟಕದಲ್ಲೂ ಒಂದು ಮಾತನ್ನು ಬರೆದಿದ್ದೆ, ಅದರಿಂದ ನೆನಪು ಮಾಡ್ಕೊಳ್ತೀನಿ. ಯಾವುದನ್ನು ಕೊಟ್ಟರೆ ಸಕಲವನ್ನು ಕೊಡಬಹುದಾದ್ದೋ ಅದೇ ಶಿಕ್ಷಣ. ನೀವು ಹಣವನ್ನು ಕೊಟ್ಟರೆ ಖರ್ಚಾದರೆ ಹೊರಟೋಗುತ್ತೆ, ಅಥವಾ ಒಂದು ಬಟ್ಟೆ ಕೊಟ್ಟರೆ ಬಹಳ ಕಾಲ ಇರೋದಿಲ್ಲ. ನಾವು ಯಾರಿಗಾರು ಏನಾದ್ರು ಕೊಡೋದಿದ್ದರೆ ಅದು ಶಿಕ್ಷಣವನ್ನು ಕೊಟ್ಟರೆ ಸಾಕು, ಅದು ಎಲ್ಲವನ್ನೂ ಕೊಟ್ಟ ಹಾಗೆ ಅನ್ನುವಂಥದ್ದು KV ಶಂಕರೇಗೌಡರ ತಿಳುವಳಿಕೆ. ಅದನ್ನು ಇಲ್ಲಿ ಸ್ಮರಣೆ ಮಾಡ್ತೀನಿ. ಯಾಕೆಂದರೆ ಶಂಕರೇಗೌಡರು ಒಂದು ಕಾಲಕ್ಕೆ ಕರ್ನಾಟಕದ ಶಿಕ್ಷಣವನ್ನು ರೂಪಿಸಿದ ಶಿಲ್ಪಿಗಳಲ್ಲಿ ಒಬ್ಬರು. ಆತ್ಮೀಯರೇ, ಶಿಕ್ಷಣ ಯಾಕೆ ಬೇಕು? ಶಿಕ್ಷಣವನ್ನು ಪಡಿತಾ ಇರೋರು ಯಾರು? ಶಿಕ್ಷಣದಿಂದ ವಂಚಿತರಾಗ್ತಾ ಇರೋರು ಯಾರು ಅನ್ನುವಂಥವು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾವಾಗಲೂ ಜಾತಿ, ಅದರೊಳಗಿರುವಂತಹ ಕುಲಗಳು, ಜಾತಿಯ ಏಣಿ ಶ್ರೇಣಿ, ಒಂದೊಂದೇ ಮೆಟ್ಟಿಲುಗಳು, ಆ ಮೆಟ್ಟಿಲುಗಳ ಒಂದು ಕಂಪಾರ್ಟ್ಮೆಂಟ್ಗಳಲ್ಲಿ ಒಂದರಿಂದ ಒಂದಕ್ಕೆ ಹೋಗೋಕ್ಕಾಗಲ್ಲ. ಇದು ಸಾಮಾಜಿಕವಾಗಿ ಇರುವಂಥ ನಮ್ಮ ಸ್ಥಿತಿ. ಆದರೆ ಗುರುಗಳು, ಮಠ ಅದನ್ನು ಮೀರುವ ಸರ್ವ ಧರ್ಮದ ಗ್ರಂಥಗಳು ಏನು ಹೇಳ್ತವೆ ಅನ್ನುವಂತಹ ತಿಳುವಳಿಕೆಯನ್ನು ಮತ್ತು ಸರ್ವಧರ್ಮಗಳು ಒಂದು ಕಡೆಯಲ್ಲಿ ಸೇರುವ ಮೂಲಕ ಒಂದು ಶಾಂತಿಯ ಸ್ಥಾಪನೆಗಾಗಿ ಇಂತಹ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಈ ಸಮಾವೇಶದಲ್ಲಿ ಶಿಕ್ಷಣದ ವಿಷಯವನ್ನು ಕುರಿತಾಗಿ ಅನೇಕ ಬಗೆಯ ಸ್ಪರ್ಧೆಗಳು ಮತ್ತು ದೇಶಕ್ಕೆ ಆತ್ಮಾರ್ಪಣೆಯನ್ನು ಮಾಡಿಕೊಂಡಂತಹ 10 ಜನರಿಗೆ ತಲಾ 10 ಲಕ್ಷ ಹಣವನ್ನು ಕೊಡುವುದನ್ನು ಕೇಳಿ ನನಗೆ ನಿಜವಾಗೂ ರೋಮಾಂಚನ ಆಯಿತು ಓದಿ. ಯಾಕೆಂದರೆ ನಮ್ಮನ್ನು ಕಾಪಾಡಿ ಹುತಾತ್ಮರಾದವರಿಗೆ ನಾವಿಲ್ಲಿ ಕೊಡಬಹುದಾದ ಒಂದು ಸಣ್ಣ ಸಾಂತ್ವನ, ಅದು ಬಹಳ ಅಪರೂಪದ್ದು ಅಂತಹ ಕೆಲಸವನ್ನು ಶ್ರೀಮಠ ಮಾಡ್ತಾ ಇದೆ. ಶಿಕ್ಷಣಕ್ಕೆ ಹಿರಿಯ ಸ್ವಾಮಿಗಳು ಮತ್ತು ಈಗಿರುವ ಸ್ವಾಮಿಗಳು ಬಹಳ ವ್ಯಾಪಕವಾಗಿ ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನಮ್ಮ ಪ್ರದೇಶದ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಆಸುಪಾಸಿನ ಅನೇಕ ಊರುಗಳಲ್ಲಿ ಶಿಕ್ಷಣ ಯಾವತ್ತೇನಾದರೂ ಸರ್ಕಾರದ ಪರ್ಯಾಯವಾಗಿ ಸಿಕ್ಕಿದರೆ ಅದು ಇಂತಹ ಸಂಸ್ಥೆಗಳಿಂದ. ಯಾಕೆ ಬೇಕು ಶಿಕ್ಷಣ? ಸರಿಯಾವುದು ತಪ್ಪಾವುದು ಅನ್ನುವಂಥದ್ದನ್ನು ತಿಳಿಯಲಿಕ್ಕೆ ನಮಗೆ ಶಿಕ್ಷಣ ಬೇಕು. ಇಲ್ಲದೇ ಇದ್ದರೆ ನಾವು ಯಾರದ್ದೋ ಕಾಲಾಳಾಗಿ ಇರ್ತೀವಿ. ಅಂತಹ ಕಾಲಾಳುಗಳಾಗದೆ ಸ್ವತಂತ್ರ ವಿವೇಚನೆಯನ್ನು ಮಾಡುವ ಶಕ್ತಿ ಅದು ಮುಖ್ಯವಾಗಿ ಶಿಕ್ಷಣಕ್ಕಿದೆ. ಶಿಕ್ಷಣದ ಒಂದು ಭಾಗವಾದಂತಹ ಸಾಹಿತ್ಯಕ್ಕೆ ಇದೆ. ಸಾಹಿತ್ಯ ಶಿಕ್ಷಣದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಶಿಕ್ಷಣವನ್ನು ಕೂಡ ಸಾಹಿತ್ಯ ವಿಮರ್ಶಿಸುತ್ತೆ. ವಿಮರ್ಶೆ ನಮಗೆ ಬಹಳ ಮುಖ್ಯವಾದ. ವಿಮರ್ಶೆ ಅಂದರೆ ಅಪಾಯಕಾರಿಯಾದ್ದು ಅಂತ ಯಾರು ತಿಳಿಬೇಕಾಗಿಲ್ಲ. ಒಂದು ಅಭಿಪ್ರಾಯಕ್ಕೆ ಇರಬಹುದಾದಂತಹ ಭಿನ್ನ ಅಭಿಪ್ರಾಯವನ್ನು ನಾವು ವಿಮರ್ಶೆ ಅಂತ ಹೇಳ್ತೀವಿ. ವಿಮರ್ಶೆಯೇ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಿಮರ್ಶೆಯೇ ಇಲ್ಲದೆ ನಮ್ಮ ಬದುಕು ಹಸನಾಗೋದಿಲ್ಲ. ನಮ್ಮನ್ನು ವಿಮರ್ಶೆ ಮಾಡಿದಷ್ಟು ನಾವು ಹೆಚ್ಚಿನ ಕೆಲಸವನ್ನು ಅಥವಾ ಅದಕ್ಕನುಗುಣವಾದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅದು ಕಾರಣ ಆಗಿರುತ್ತೆ. ಬಹಳ ಹಿಂದೆ ಶರಣರು ಅರಿವೇ ಗುರು ಅಂತಂದರು. ನಿನಗೆ ಗುರು ಯಾರು ಇಲ್ಲಪ್ಪ, ನಿನ್ನ ಅರಿವೇ ಬಹಳ ದೊಡ್ಡದು, ಅದನ್ನು ಹಿಡ್ಕೊಂಡು ಹೋಗು ಅಂತ. ಈಗ ಶಿಕ್ಷಣದ ಸ್ಥಿತಿ ಹೇಗಿದೆ ಅಂತಂದರೆ, ದಿನನಿತ್ಯ ನಾವು ನೋಡ್ತೀವಿ. ನಾನು ಇತ್ತೀಚೆಗೆ ಹಾಸನದಲ್ಲಿ ಒಂದು ಸುದ್ದಿ ಓದಿದೆ. ಉಡುಪಿ ಮತ್ತು ಮಂಗಳೂರಿನಲ್ಲಿ ಕಾಲೇಜುಗಳಿಗೆ ಸೇರುವ ಮಕ್ಕಳೇ ಇಲ್ಲದೆ ಸುಮಾರು ಒಂದು 24 ಕಾಲೇಜುಗಳನ್ನು ಮುಚ್ಚಲಾಗ್ತಾ ಇದೆ, ಪದವಿ ಕಾಲೇಜುಗಳನ್ನು ಅಂದರು. ಅದಕ್ಕೆ ಶರಣರು ಹೇಳಿದಾಗ, ವಿಷವನ್ನು ಬಿತ್ತಿ ಅಮೃತವನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ.
ನಾವು ಶಿಕ್ಷಣದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳದೇ ಇದ್ದರೆ ನಾವು ಶಿಕ್ಷಣವನ್ನು ಸಹ ಪಡೀಲಿಕ್ಕೆ ಆಗದೇ ಇರುವಂಥ ದುಸ್ಥಿತಿ ಇದೆ. ಬಹಳ ಹಿಂದೆ ಕುಮಾರವ್ಯಾಸ ಒಂದು ಪದವನ್ನು ಹೇಳ್ತಾನೆ, ಒಂದು ಪದದಲ್ಲಿ ಬಡವರ ಭಿನ್ನಪವ ಇನ್ನಾರು ಕೇಳುವರು ಅಂತ. ಬಹುಶಃ ಅದು ಎಲ್ಲ ಕಾಲದ ಸತ್ಯ ಅಂತ ನಾನು ತಿಳಿದಿದ್ದೇನೆ. ಈ ಬಡತನ ಮತ್ತು ಸಿರಿತನ ಇದೆಯಲ್ಲ, ಇವುಗಳ ನಡುವೆ ಅಂತರ ಜಾಸ್ತಿ ಇರಬಾರ್ದು. ಅಂತರ ಜಾಸ್ತಿ ಆದಾಗ ಸಾಮಾಜಿಕ ವೈಪರೀತ್ಯಗಳು ಅಧಿಕವಾಗ್ತವೆ. ಇವತ್ತು ನಾವು ಬಡತನವನ್ನು ಹೋಗಲಾಡಿಸಿದೀವ? ಇಲ್ಲ, ಅದನ್ನು ಕಾಪಾಡಿದ್ದೀವಿ. ಶಿಕ್ಷಣವನ್ನು ಸಮರ್ಪಕವಾಗಿ ಕೊಟ್ಟಿದ್ದೀವ? ಇಲ್ಲ, ಅದನ್ನು ಕಾಪಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಲಿಟ್ರಸಿ ರೇಟ್ ಇರೋದು 82.7% ಮಾತ್ರ. ಅದರಲ್ಲಿ ಇಡೀ ದೇಶದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿರುವ ಎರಡೇ ರಾಜ್ಯಗಳು ಅಂದರೆ ಒಂದು ಮಿಜೋರಾಂ ಮತ್ತೊಂದು ಕೇರಳ. ನಾವು ಇಷ್ಟು ಹಿಂದುಳಿದಿದ್ದೀವಿ. ಬಡತನದ ಸೂಚ್ಯಂಕ ಎಷ್ಟಿದೆಯೋ ಹಾಗೆ ಹಸಿವಿನ ಸೂಚ್ಯಂಕ ಕೂಡ ಇದೆ. 123 ರಾಷ್ಟ್ರಗಳ ಹಸಿವಿನ ಸೂಚ್ಯಂಕವನ್ನು ಗಮನಿಸಿದರೆ 102ರಷ್ಟು 2025ಕ್ಕೆ ಅದು 107 ಇತ್ತು, 111 ಇತ್ತು, ಆಮೇಲೆ 102ಕ್ಕೆ ಬಂದು ನಿಂತಿರುವುದನ್ನು ಗಮನಿಸಿದ್ರೆ ನಾವು ಎಷ್ಟು ಹಿಂದೆ ಇದ್ದೇವೆ ಹಸಿವಿನಲ್ಲಿ ಮತ್ತು ಬಡತನದಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಾವ್ಯಾರೋ ಹಳ್ಳಿಯ 4 ಜನ ಓದಿರ್ಬೋದು, ಆದರೆ ಇನ್ನೂ 80% 95% ಜನ ಇನ್ನೂ ಓದಬೇಕಾಗಿರುವಂತಹ ಸ್ಥಿತಿಯಲ್ಲಿದ್ದಾರೆ. ಅವರೆಲ್ಲರೂ ಓದುವಂತೆ ಆಗುವುದು ಯಾವಾಗ ಅನ್ನುವಂಥದ್ದು ನನ್ನ ಮುಖ್ಯವಾದ ಪ್ರಶ್ನೆ. ಅದರಿಂದ ಬಡತನ ಅನ್ನುವಂಥದ್ದು ಯಾರಿಗೇ ಬರಲಿ, ಎಲ್ಲಿಯೇ ಇರಲಿ, ಅದು ತುಂಬ ಕೆಟ್ಟದ್ದು. ಅದಕ್ಕಿಂತ ದೊಡ್ಡ ಕಷ್ಟದ್ದು ಇನ್ಯಾವುದೂ ಇಲ್ಲ. ಅಂಬೇಡ್ಕರ್ ಅವರು ತಮ್ಮ ಪ್ರಸಿದ್ಧ ಭಾಷಣವೊಂದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಈ ಮಠಗಳು, ಅದರಲ್ಲೂ ಸ್ವಾಮಿಗಳ ಪರಂಪರೆ, ಜನ, ವಿವೇಕ, ಅದರಲ್ಲೂ ಶರಣರು ಕೊಟ್ಟಂತಹ ಒಂದು ವಿವೇಕ, ಅದನ್ನು ಕುರಿತು, ವಚನ ಚಳವಳಿಯನ್ನು ಕುರಿತು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ನೆನಪು ಮಾಡ್ಕೋಬೇಕು. ಪ್ರಸಿದ್ಧ ಗಿರೀಶ್ ಕಾರ್ನಾಡ್ ಎನ್ನುವಂತಹ ಒಬ್ಬರು ನಾಟಕಕಾರರು ತಮ್ಮ ತಲೆದಂಡ ನಾಟಕದಲ್ಲಿ ಒಂದು ಮಾತನ್ನು ಬರೀತಾರೆ. ನಮ್ಮ ನಾಲಿಗೆ ಹೇಗೆ ಉಳಿತ ಹಲ್ಲಿನ ಕಡೆಗೆ ಅಥವಾ ನೋವಿರುವ ಹಲ್ಲಿನ ಕಡೆಗೆ ಮತ್ತೆ ಮತ್ತೆ ಹೋಗುತ್ತದೆಯೋ ಹಾಗೆ ನಾವು 20ನೇ 21ನೇ ಶತಮಾನದಲ್ಲಿ ಏನಾದರೂ ಸಮಾನತೆ ಆಶಯಗಳು ಬೇಕು ಅಂದರೆ ಮತ್ತೆ ನಾವು ವಚನ ಚಳುವಳಿಯ ಸಂದರ್ಭಕ್ಕೆ ಹೋಗಬೇಕಾದಂತಹ ಸ್ಥಿತಿ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಪ್ರಸಿದ್ಧ ಭಾಷಣವನ್ನು ಮಾಡ್ತಾ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನೀವು ನಮ್ಮನ್ನು ಆಳಲಿಕ್ಕೆ ಇಚ್ಛೆ ಪಡಬಹುದು, ಆದರೆ ನಾವೇಕೆ ನಿಮ್ಮ ಗುಲಾಮರಾಗಬೇಕು ಅನ್ನುವಂತಹ ಗ್ರೀಕ್ನ ಭಾಳ ಪ್ರಸಿದ್ಧನಾದಂತಹ ಥೋಸಿಡೈಡಸ್ ಅನ್ನುವಂತಹ ಒಬ್ಬ ಇತಿಹಾಸಕಾರನ ಮಾತನ್ನು ಅವರು ಹೇಳ್ತಾರೆ. ಸಾಂವಿಧಾನಿಕವಾದಂತಹ ಆಲೋಚನೆ, ಪ್ರಜಾಪ್ರಭುತ್ವ, ಅದರ ಬೆಳವಣಿಗೆ, ಅದು ಬಂದ ನಂತರದಲ್ಲಿ ಆಗ್ತಾ ಇರುವಂತಹ ನಮ್ಮ ಶಿಕ್ಷಣದ ಬೇರೆ ಬೇರೆ ಸ್ಥಿತಿಗಳು ನಮ್ಮ ಕಣ್ಣೆದುರಿಗೇನೆ ನಮ್ಮ ಊರಿನ ಶಾಲೆ ಮುಚ್ಚಿ ಹೋಗಿವೆ. ನಾವೇನೂ ಮಾಡಲಾರದ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಊರಿನಲ್ಲೇ ಸುಮಾರು 70-80 ಮಕ್ಕಳು ಬೇರೆ ಊರಿಗೆ ಹೋಗಿ ಓದ್ತವೆ. ಅದನ್ನು ಉಳಿಸ್ಬೇಕು ಅಂತ ನಾವೇನೆಲ್ಲ ಕಷ್ಟಪಟ್ವಿ, ಆದರೆ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲದಿರುವ ಈಗ ಮ್ಯಾಗ್ನೆಟ್ ಶಾಲೆಗಳು ಬೇರೆ ಬಂದು ನಮ್ಮ ಶಾಲೆಗಳನ್ನು ಅವು ನುಂಗಿ ಹಾಕ್ತಾ ಇವೆ. ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗಿದ ಒಂದು ಸ್ಥಿತಿ ಇದೆ. ಹಳ್ಳಿಯಲ್ಲಿ ಒಂದು ಎಮ್ಮೆ ಇತ್ತು ಅಂದರೆ ಓದೋದಿಲ್ಲ, ಒಂದು ಹಸು ಇತ್ತು ಅಂದರೆ ಓದೋದಿಲ್ಲ, ಒಂದು ಕುರಿ ಮೇಕೆ ಇತ್ತು ಅಂದರೆ ಓದೋದಿಲ್ಲ. ಅವು ಇರುವ ಕಾಲಕ್ಕೇನೋ ಸರಿ, ಅವೇನಾದ್ರು ಕಾಯಿಲೆ ಬಂದವು ಅಥವಾ ನಮ್ಮ ಕುಟುಂಬದ ದರ್ದಿಗೆ ಅವನ್ನೇನಾದ್ರೂ ಮಾರಿಬಿಟ್ಟಿವೆ ಅಂದರೆ ಅವನ ಜೀವನ ಏನಾಗಬೇಕು ಮುಂದೆ? ಶಿಕ್ಷಣ ಇದ್ದರೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ. ಶಿಕ್ಷಣವೇ ಇಲ್ಲ. ಎಷ್ಟರ ಮಟ್ಟಿಗಿದ್ದಾರೆ ಅಂದರೆ, ಅಯ್ಯೋ ಈಗ ಉದ್ಯೋಗ ಅವಕಾಶಗಳಾದರೂ ಎಲ್ಲಿವೆ, ನಾನ್ಯಾಕೆ ಓದಬೇಕು ಅನ್ನುವಂತಹ ಸಿದ್ಧಾಂತಕ್ಕೆ ಭಾಳಷ್ಟು ಜನ ಬಂದಿರ್ತಾರೆ. ನಿಮ್ಮ ಉದ್ಯೋಗ, ನಿಮ್ಮ ವಿದ್ಯಾಭ್ಯಾಸ ಅವಕ್ಕೆ ತಳಕಾಗಿರುವಷ್ಟು ದಿವಸಗಳಿದ್ವು. ಆದರೆ ಈಗ ತಿಳುವಳಿಕೆಗಾಗಿ ಆದರೂ ನಾವು ಓದಬೇಕಾದಂತಹ ಸ್ಥಿತಿ ಇದೆ. ಆದ್ದರಿಂದ ಸಾಹಿತ್ಯ ಯಾವಾಗಲೂ ಶಿಕ್ಷಣದ ಮುಖೇನ ಅದು ಭಾಳ ಮುಖ್ಯವಾದಂಥ ಒಂದು ತರತಮ ಜ್ಞಾನಗಳನ್ನು ತಿಳಿಯುವ ಒಂದು ಶಕ್ತಿಯನ್ನು ಕೊಡುತ್ತೆ. ಸಾಹಿತ್ಯ ಭಾವನಾತ್ಮಕವಾಗಿ ಹೇಗಿರುತ್ತೋ ವಿಚಾರಶೀಲತೆಯನ್ನು ಕೂಡ ಒಳಗೊಂಡದ್ದು. ನಾವು ವಿಚಾರ ಶೂನ್ಯರಾದರೆ ಅಥವಾ ವಿಚಾರಹೀನರಾದರೆ ನಮ್ಮ ಬದುಕು ಖಂಡಿತವಾಗಿಯೂ ಭಾಳ ದುಸ್ಥಿತಿಗೆ ಹೋಗುತ್ತೆ. ನಮಗೆ ಒಂದು ವಿಚಾರದ ಸ್ಥಿತಿಯೂ ಕೂಡ ಇರಬೇಕು. ನಾವು ಯಾವುದು ಸರಿ, ಯಾವುದು ತಪ್ಪು, ಎಷ್ಟರ ಮಟ್ಟಿಗಿತ್ತು ಒಂದು ಕಾಲಕ್ಕೆ ಊರಿನ ಒಕ್ಕೂಟ ಸ್ಥಿತಿ ಅಂದರೆ ಯಾರಾದರೂ ಒಬ್ಬರು ಹಿರಿಯರು ಅದು ಸರಿಯಲ್ಲ ಬಿಡು ಅಂದರೆ ಎಲ್ಲರೂ ಸುಮ್ಮನಾಗುವಂತಹ ಸ್ಥಿತಿ ಈಗಲೂ ಇದೆ. ಹಳ್ಳಿಯ ಭಾವೈಕ್ಯತೆ ಅದೇನು ಕೆಟ್ಟಿಲ್ಲ. ಎಲ್ಲೋ ಕೆಲವು ವಿಷಯಗಳಲ್ಲಿ ಜನ ಅಸಹಾಯಕರಾಗುವಂತಹ ಸ್ಥಿತಿಯನ್ನು ನಾವು
ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಅಂಥದ್ರಲ್ಲಿ ನಾವು ಈಗಿರುವ ಭಾಳ ಚೆನ್ನಾಗಿ ಹೇಳಿದರು, ಅಧಿಕಾರದ ಸ್ಥಿತಿಯಾಗಲಿ ಅಥವಾ ಅಧಿಕಾರ ಯಾವುದೇ ದೈವದತ್ತವಾಗಿ ಬರೋದಿಲ್ಲ, ಜನರಿಂದ ಬರುತ್ತೆ. ಜನ ಓಟ್ ಹಾಕಿ ಗೆಲ್ಲಿಸುವವರೆಗೆ ಜನರ ಕೈ ಕಾಲು ಹಿಡಿಯುವಂಥವ್ರು ಗೆದ್ದ ತಕ್ಷಣವೇ ಯಾವುದೋ ದೇವರ ಆಶ್ರಯದಲ್ಲಿರ್ತಾರೆ ಅಥವಾ ಪೂಜಾರರ ಆಶ್ರಯದಲ್ಲಿರ್ತಾರೆ, ಅವರು ಜನನ ಮರೀತಾರೆ. ಜನವನ್ನು ಯಾವತ್ತೂ ಮರಿದೇ ಇರುವವರೇ ಅಂಥ ಒಂದು ವಿವೇಕವನ್ನು ಕೂಡ ನಮಗೆ ಸಾಹಿತ್ಯ ಮತ್ತು ಶಿಕ್ಷಣ ಕಲಿಸುತ್ತೆ. ಶಿಕ್ಷಣ ಇದ್ದರೆ, ಆಡಳಿತ ಮಾಡುವವರಿಗೆ ಶಿಕ್ಷಣ ಇದ್ದರೆ ಜನರ ಮನೋಭಾವ ಅರ್ಥವಾಗುತ್ತೆ. ಇಲ್ಲದೇ ಇದ್ದರೆ ಅವರ ಕಷ್ಟಗಳನ್ನು ಕೇಳಿಸ್ಕೊಳ್ಳೋದು ಇಲ್ಲ, ಕೇಳಿಸಿದಂತೆ ನಟಿಸಿ ಎಷ್ಟೋ ಜನ ಅಧಿಕಾರದಲ್ಲಿರೋರು ಜನರ ಕೈ ಸಿಕ್ಕದೇ ಇಲ್ಲ. ಬಹುಶಃ ಅದನ್ನೇ ಕುಮಾರವ್ಯಾಸ ಹೇಳಿರ್ಬೋದು, ಅರಸು ರಾಕ್ಷಸ ಮಂತ್ರಿ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವ ಇನ್ನಾರು ಕೇಳುವರು ಅನ್ನುವಂತಹ ಒಂದು ಪ್ರಸಿದ್ಧವಾದ ಮಾತದು. ಈ ದೇಶದಲ್ಲಿ ನಾವು ಇರೋಕ್ಕಾಗಲ್ಲಪ್ಪ, ನಡಿ ಬೇರೆ ಕಡೆ ಹೋಗ್ಬಿಡೋಣ ಅನ್ನುವಂತಹ ಒಂದು ಸಭಾಪರ್ವದ ಪ್ರಸಿದ್ಧವಾದಂತಹ ಮಾತು. ಬಡವರು ಇನ್ನೊಬ್ಬರ ಮನೆ ಬಾಗಿಲು ಕಾಯುವಂತಹ ಸ್ಥಿತಿ ಇದೆಯಲ್ಲ, ಅದು ಭಾಳ ಭೀಕರವಾದ್ದು. ಯಾರು ಓದಬೇಕಪ್ಪ? ನನ್ನ ಪ್ರಕಾರ ಒಂದು 40 ವರ್ಷ ಯೂನಿವರ್ಸಿಟಿಯಲ್ಲಿ ನಾನು ಓದಿ ಪಾಠ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಬಡತನ ಇದೆ ಅವರು ಚೆನ್ನಾಗಿ ಓದಬೇಕು. ಬಡತನವನ್ನು ಹಿಮ್ಮೆಟ್ಲಿಕ್ಕಿರುವ ಒಂದೇ ಒಂದು ಅಸ್ತ್ರ ಶಿಕ್ಷಣ. ಶಿಕ್ಷಣವನ್ನು ಪಡೆದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನುವಂತಹ ವಿಷಯವನ್ನು ಹೇಳ್ತಾ, ನಾನೇನು ಮಾತಾಡಬೇಕಾಗಿದೆ ಆ ವಿಷಯಗಳನ್ನು ಪ್ರಬಂಧವನ್ನಾಗಿ ಬರೆದುಕೊಟ್ಟಿದ್ದೀನಿ, ತಂದಿದ್ದೀನಿ. ಅದರ ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇಂತಹ ಒಂದು ಅವಕಾಶಕ್ಕಾಗಿ ನಾನು ಪೂಜ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.